ದೆಹಲಿ ಅಬಕಾರಿ ಹಗರಣದಲ್ಲಿ ತಮ್ಮನ್ನು ಇಡಿ ಬಂಧಿಸಿದ್ದು ಪ್ರಶ್ನೆ ಮಾಡಿ ದೆಹಲಿ ಸಿಎಂ ಕೇಜ್ರಿವಾಲ್ ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ವಜಾ ಮಾಡಿದೆ. ಈ ಮೂಲಕ ಕೇಜ್ರಿವಾಲ್ಗೆ ದೊಡ್ಡ ಹಿನ್ನಡೆಯಾಗಿದೆ. ಸದ್ಯಕ್ಕೆ ರಿಲೀಫ್ ಇಲ್ಲ. ಇಡಿ ಬಂಧನವನ್ನು ಪ್ರಶ್ನಿಸಿ ಅರವಿಂದ್ ಕೇಜ್ರಿವಾಲ್ ದೆಹಲಿ ಹೈಕೋರ್ಟ್ ಮೊರೆ ಹೋಗಿದ್ದರು. ಇಂದು ವಿಚಾರಣೆ ನಡೆಸಿದ ಕೋರ್ಟ್ ಒಂದು ರಾಜ್ಯದ ಮುಖ್ಯಮಂತ್ರಿ ಎನ್ನುವ ಕಾರಣಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಆಗೋದಿಲ್ಲ. ಇಡಿ ಸಂಗ್ರಹಿಸಿದ ಸಾಕ್ಷ್ಯಗಳು ಕೇಜ್ರಿವಾಲ್ ಪ್ರಕರಣದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಎನ್ನುತ್ತದೆ. ಹಾಗಾಗಿ ಇದು ಅರ್ಜಿ ವಜಾ ಆಗಿದೆ. ಅವರಿಗೆ ಇವತ್ತು ಯುಗಾದಿ ಸಿಹಿ ಸಿಕ್ಕಿಲ್ಲ. ಸಿಟ್ಟಿಂಗ್ ಮುಖ್ಯಮಂತ್ರಿಯೊಬ್ಬರು ಜೈಲಿಗೆ ಹೋಗಿರೋದು ಇದೇ ಮೊದಲು. ನೋಡಿ, ಕೇಜ್ರಿವಾಲ್ಗೆ ಏನೆಲ್ಲ ಸೌಲಭ್ಯ ಸಿಗ್ತಾ ಇದೆ. ಕೇಜ್ರಿವಾಲ್ಗೆ ಬೆಳಗ್ಗೆ 6:40ಕ್ಕೆ ತಿಂಡಿ ಕೊಡ್ತಾರೆ, ಬೆಳಗ್ಗೆ 6:40ಗೆ ತಿಂಡಿ ಸೇವಿಸ್ತಾ ಇದ್ದ ಹಾಗೆ ಟೀ ತಂದು ಕೊಡ್ತಾರೆ. ಆಮೇಲೆ ಮಧ್ಯಾಹ್ನದ ಊಟದ ಬಳಿಕ ಸೆಲ್ನಲ್ಲೇ ಇರಬೇಕು, ಹೊರಗೆ ಹೋಗೋಂಗಿಲ್ಲ. ಊಟಕ್ಕೆ ಹೊರಗೆ ಹೋಗಬೇಕು. ಮಧ್ಯಾಹ್ನ 3 ಗಂಟೆವರೆಗೆ ಕೇಜ್ರಿವಾಲ್ ಸೆಲ್ನಲ್ಲೇ ಇರಬೇಕು, ಹೊರಗೆ ಹೋಗಬಾರ್ದು. ಕೇಜ್ರಿವಾಲ್ಗೆ ಟಿ ವಿ ನೀಡಿದ್ದಾರೆ ಜೈಲು ಸಿಬ್ಬಂದಿ, ಕೊಡ್ತಾರೆ ಕೆಲವು VIP ಗಳಿಗೆ. ಆದರೆ 18ರಿಂದ 20 ಚಾನಲ್ ಮಾತ್ರ ನೋಡ್ಬೋದು, ಎಲ್ಲ ಚಾನಲ್ ನೋಡೋಂಗಿಲ್ಲ. ಓನ್ಲಿ 18ರಿಂದ 20 ಚಾನಲ್. ಮನೆಯಿಂದಲೇ ಮಧ್ಯಾಹ್ನ ಮತ್ತು ರಾತ್ರಿ ಊಟ ತರಿಸ್ಬೋದು, ಇದಕ್ಕೊಂದು ಅವಕಾಶ ಕೊಟ್ಟಿದ್ದಾರೆ. ಔಷಧಗಳು ಮತ್ತು 3 ಪುಸ್ತಕಗಳನ್ನು ತರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಕೇಜ್ರಿವಾಲ್ ಅವರಿಗೆ 6 ಜನರನ್ನು ಭೇಟಿ ಮಾಡಲು ಕೇಜ್ರಿವಾಲ್ ಅವರಿಗೆ ಚಾನ್ಸ್ ಇದೆ. ಯಾಕೆಂದರೆ ರನ್ನಿಂಗ್ ಮುಖ್ಯಮಂತ್ರಿ. ಬೆಡ್ಶೀಟ್, ತಲೆದಿಂಬು, ಗಾದಿ ಕೂಡ ತರಿಸಿಕೊಳ್ಳಬಹುದು. ಇಷ್ಟು ಫೆಸಿಲಿಟೀಸನ್ನು ಜೈಲಲ್ಲಿ ಅವರಿಗೆ ನೀಡಲಾಗ್ತಾ ಇದೆ. ಇನ್ನು ಬಿಸಿಲಿಗೆ ಕರ್ನಾಟಕದ ಜನತೆ ತತ್ತರಿಸಿದ್ದಾರೆ. ಭೀಕರ ಬರಗಾಲಕ್ಕೆ ತುಂಗಭದ್ರೆಯ ಒಡಲು ಖಾಲಿಯಾಗಿದೆ. ಬಿಸಿಲಿನ ತಾಪಕ್ಕೆ ಪ್ರಾಣಿ ಪಕ್ಷಿಗಳು ವಿಲವಿಲ ಒದ್ದಾಡ್ತಾ ಇದೆ. ಆಹಾರ ಇಲ್ಲದೆ ಕೋತಿಗಳ ಮೂಕರೋಧನೆ ಹೇಳುತ್ತಿರೋದಾಗಿದೆ. ಉತ್ತರ ಕರ್ನಾಟಕ ಭಾಗದ 6 ಜಿಲ್ಲೆಗಳಿಗೆ ನೀರುಣಿಸುವ ಕೊಯ್ನಾ ಜಲಾಶಯ ಖಾಲಿಯಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿರುವ KRS ಡ್ಯಾಮ್ ಸಹ ಬರದಾಗ್ತಾ ಇದೆ. ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣೆ ಸಂಪೂರ್ಣ ಬತ್ತಿ ಹೋಗಿದೆ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಯಾದಗಿರಿ, ರಾಯಚೂರು ಸೇರಿದಂತೆ 6 ಜಿಲ್ಲೆಗಳಿಗೆ ಈಗ ಬರದ ಛಾಯೆ ಆವರಿಸಿದೆ. ಕೃಷಿ ಚಟುವಟಿಕೆ ಸೇರಿದಂತೆ ಕುಡಿಯುವ ನೀರಿಗೂ ಹಾತ್ವಾರ ಎದುರಾಗಿದೆ. ಎಲ್ಲೂ ನೀರಿಲ್ಲ. ಇನ್ನು ಕರ್ನಾಟಕದ ಬರದ ಛಾಯೆ ಯಾವ ರೀತಿ ಇದೆ ಹೇಳ್ತೀನಿ. ಭೀಕರ ಬರದ ಜೊತೆಗೆ ಬಿಸಿಲಿಗೆ ಜನ ಹೈರಾಣಾಗಿದ್ದಾರೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಜಲ ಮೂಲ ಬತ್ತಿದೆ. ಸರ್ಕಾರಕ್ಕೆ ಕುಡಿಯೋ ನೀರು ಹೊಂದಿಸೋ ಸವಾಲಿದೆ, ಕೊಡಲೇಬೇಕಾಗಿದೆ. ಅಳಿದುಳಿದ ನೀರು ಕುಡಿದರೆ ಕಾಲ್ರಾ ಬರುವ ಭೀತಿ ಬರ್ತಾ ಇದೆ. ಕಾಲ್ರಾ ರಾಜಧಾನಿ ಬೆಂಗಳೂರಿನಲ್ಲಿ ಅಬ್ಬರಿಸ್ತಾ ಇದೆ. ಕಾಲ್ರಾ ಡಾಕ್ಟರ್ಗಳಿಗೆ ಬಂದಿತ್ತು. ಅರ್ಧಕ್ಕರ್ಧ ಕರ್ನಾಟಕದಲ್ಲಿ ಗರಿಷ್ಠ ತಾಪಮಾನ ಇದೆ. ಬರೋಬ್ಬರಿ 9 ಜಿಲ್ಲೆಗಳಲ್ಲಿ 400 ತಲುಪಿದ 40 ಡಿಗ್ರಿ ತಲುಪಿದ ತಾಪಮಾನ. 40 ಡಿಗ್ರಿ, 400 ಅಲ್ಲ, ಸಾರಿ. ಇನ್ನು ಭೀಕರ ಬಿಸಿಲಿಗೆ ರಾಜ್ಯದಲ್ಲಿ 2 ಆನೆಗಳು ದುರ್ಮರಣಕ್ಕೀಡಾಗಿದೆ. ಜನರು ಹೇಗೋ ಬದುಕ್ತಾರೆ. ಜಾನುವಾರುಗಳ ಕಥೆಯೇನು. ಹಲವು ಕಡೆಗಳಲ್ಲಿ ಹಸುನಿಗ್ತಾ ಇದೆ ಮೀನುಗಳು. ಹಾಗಾಗಿ ದಯವಿಟ್ಟು ನಿಮ್ಮ ಹತ್ರ ಎಲ್ಲರೂ ಕೇಳಿದ್ರು ನಮ್ಮಿಂದ ಏನು ಮಾಡ್ಬೋದು ಅಂತಂದರೆ, ಈ ಅಪಾರ್ಟ್ಮೆಂಟಲ್ಲಿರುವವರು ಅಥವಾ ಎಲ್ಲ ಇರೋರು ಸ್ವಲ್ಪ ಏನಾದರೂ ಒಂದು ಇದರಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ನೀರಿಟ್ರಪ್ಪ, ದನಕರುಗಳಿಗೆ ಸ್ವಲ್ಪ ನೀರಿಟ್ರಪ್ಪ. ಏನು ನಾಯಿಗಳಿರ್ಬೋದು, ಮತ್ತೊಂದಿರ್ಬೋದು, ಸ್ವಲ್ಪ ನೀರಿಡಿ. ಆಮೇಲೆ ನೀವು ಟೈರೀಸಲ್ಲಿದ್ದರೆ ಸ್ವಲ್ಪ ಮೇಲ್ಗಡೆ ನೀರಿಡಿ. ಆ ಪ್ರಾಣಿ ಪಕ್ಷಿಗಳು ಅಟ್ಲೀಸ್ಟ್ ಪಕ್ಷಿಗಳು ಕುಡೀಲಿ. ನಾವು ಏನಾದರೂ ಒಂದು ಮಾಡೋಣ. ಅಟ್ಲೀಸ್ಟು ಸಮಸ್ಯೆ ಇದೆ, ಇಲ್ಲ ಅಂತಲ್ಲ. ವರುಣದೇವ ನಮಗೆ ವರ ಕೊಡೋ ತನಕ ನಾವು ಇದನ್ನು ಮಾಡಲೇಬೇಕಾಗುತ್ತೆ. ದಯವಿಟ್ಟು ವಿಶೇಷವಾಗಿ ಬೆಂಗಳೂರು ಈ ಭಾಗದಲ್ಲೆಲ್ಲ ನೀವು ಅಪಾರ್ಟ್ಮೆಂಟ್ ಮೇಲೆ ನೀರಿಡಲೇಬೇಕು. ಆದಷ್ಟು ನೀರಿಡಿ. ನಮಗೆ ನೀರಿಲ್ಲ ನಿಜ,